ಅಂಡ್ ಮ್ಯಾಮ್ ಶರ್ಮಿಳಾ ಮ್ಯಾಮ್, ಈಗ ನಿಮ್ಮ ಒಂದು ಪಾತ್ರಕ್ಕೆ ಬರೋದಾದ್ರೆ ಅಂದರೆ ಈ ಥರ ಪಾತ್ರಗಳನ್ನ ಒಂದ್ಸಲಿ ಈಗ ನೀವು ಮುಂಚೆ ಈ ಗಾಳಿಪಟ 2 ತಗೊಂಡ್ರೆ ತುಂಬ ರೊಮ್ಯಾಂಟಿಕ್ ಪಾತ್ರ ಮಾಡಿದ್ರಲ್ಲ, ಸೊ ಅದಕ್ಕೆ ಮುಂಚೆನೂ ನಿಮ್ಮನ್ನ ಹಾಗೆ ನೋಡಿದ್ದೀವಿ ತುಂಬ ಸಿನಿಮಾಗಳಲ್ಲಿ. ಈಗ ಒಂದು ಚೇಂಜ್ ಓವರ್ ಅಂದರೆ ಈ ಆ್ಯಕ್ಷನ್ ಥರ ಮಾಡಿದ್ದೀರಾ. ಸೊ ಅಂದರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದ್ಸಲಿ ಆ್ಯಕ್ಷನ್ ಅಂತ ಬಂದ್ಬಿಟ್ರೆ ಕೆಲವು ಡೈರೆಕ್ಟರ್ಗಳು ಕಾಯ್ತಾ ಇರ್ತಾರೆ ಈ ಥರ ಆ್ಯಕ್ಷನ್ ಮೂವಿಗೆ ಒಂದು ಹೀರೋಯಿನ್ ಬೇಕು ಅಂತ, ಮತ್ತೆ ಆ ಥರ ಬಳಸ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡೋದು ತುಂಬ ನಡೆದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದ್ರೆ ಒಂದ್ಸಲ ಚೇಂಜ್ ಮಾಡಿಬಿಟ್ರೆ ಅವ್ರನ್ನ ಅದನ್ನೇ ಪಟ್ಟ ಕೂರಿಸ್ಬಿಟ್ಟು ಕಂಟಿನ್ಯೂ ಮಾಡೋದು ತುಂಬ ನಡೆದಿದೆ ಆ ಥರ. ಸೊ ಅದು ನಿಮ್ಗೆ ಅನ್ಸ್ತಿಲ್ವಂತ ಆ ಥರ ಆಗ್ಬೋದಾ, ಆ ಥರ ಏನು ಇದಾಗಿಲ್ವಾ ಅಂತ? ಖಂಡಿತ ಒಂದು ಈ ತರ ಒಂದು ಒಳ್ಳೆ ಫುಲ್ ಫ್ಲೆಜ್ ಸಿನಿಮಾ ನಾನು ಬಂದಿದ್ರೆ ನಾನು ಇಟ್ ಹ್ಯಾಸ್ ಟು ಬಿ ಗುಡ್. ಅಂದ್ರೆ ಟೀಮ್ ಬರೀ ನಂದಲ್ಲ, ಇಟ್ಸ್ ನಾಟ್ ಬರೀ ನನ್ನ ಸಿನಿಮಾ ಇವಾಗ ನನ್ನ ಸಿನಿಮಾ ಒಪ್ಕೊಳ್ಳುವಾಗ ನಾನು ಬರೀ ನನ್ನ ಪಾತ್ರ ನಾನು ಯೋಚನೆ ಮಾಡಲ್ಲ, ನಾನು ಸ್ಕ್ರಿಪ್ಟ್ ನೋಡ್ತೀನಿ. ಫಸ್ಟ್ ಸ್ಕ್ರಿಪ್ಟ್ ಚೆನ್ನಾಗಿದ್ದ, ಟೀಮ್ ಇಸ್ ಗುಡ್, DOP ಇಸ್ ಗುಡ್, ಡೈರೆಕ್ಟರ್ ಇಸ್ ಗುಡ್, ಇದೆಲ್ಲ ನೋಡಾದ್ಮೇಲೆ ದೆನ್ ನನ್ನ ಪಾತ್ರ ನೋಡ್ಕೊಳ್ತೀನಿ. ಸೊ ಐ ಥಿಂಕ್ ಆ ಥರ ಒಂದು ಸಬ್ಜೆಕ್ಟ್ ಬಂದಿದ್ರೆ ನಾನು ಖಂಡಿತ ಮಾಡೋಕೆ ಇಷ್ಟಪಡ್ತೀನಿ. ಅದ್ಬಿಟ್ಟು ಐ ಡೋಂಟ್ ಥಿಂಕ್ ಐ ಎವರ್ ಬಿನ್ ಟೈಪ್ ಕಾಸ್ಟ್. ಅಂದ್ರೆ ನೀವು ಹೇಳಿದ ನಿಜ, ನಾನು ತುಂಬಾ ರೊಮ್ಯಾಂಟಿಕ್ ರೋಲ್ಸ್ ಒಪ್ಕೊಂಡಿದ್ದೀನಿ ಬ್ಯಾಕ್ ಇನ್ ದ ಡೇ, ಥ್ರಿಲ್ಲರ್ ಕೂಡ ಮಾಡಿದ್ದೀನಿ, ಹಾರರ್ ಕೂಡ ಮಾಡಿದ್ದೀನಿ. ಬಟ್ ಐ ನೆವರ್ ರಿಪೀಟೆಡ್ ಇಟ್. ಅಂದ್ರೆ ನಾನು ಒಂದ್ ಹಾರರ್ ಸಿನಿಮಾ ಮಾಡಿದೆ, ಅದಾದ್ಮೇಲೆ ಐ ಡಿಡ್ಂಟ್ ಡೂ ಅನದರ್ ಒನ್. ಮಾಡಿದೆ. ಸೊ ಅದಾದ್ಮೇಲೆ ನಾನೇ ಐ ಡೋಂಟ್ ಥಿಂಕ್ ಐ ಡನ್ ಅ ಫಿಲ್ಮ್ ಆಫ್ ಹಾರರ್ ಅದಾದ ನಂತರ. ಐ ಡೋಂಟ್ ನೋ ವೈ ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿಲ್ಲ, ಬಟ್ ಇಫ್ ಇಟ್ ಕಮ್ಸ್ ಮೇ ಬಿ ನಂಗೆ ಗೊತ್ತಿಲ್ಲ. ಬಟ್ ನನ್ಗೂ ಚಾಲೆಂಜ್ ಆಗಿರ್ಬೇಕು, ಒಂದು ಏನೋ ಒಂದು ಒಳ್ಳೇದು ಮಾಡ್ಬೇಕು. ಯಾಕಂದ್ರೆ ನಾನು ಒಂದು ಆಡಿಯನ್ಸ್ ಆಗಿ ಸಿನಿಮಾ ನೋಡಿದಾಗ ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಏನ್ ಸೇಮ್ ಫಿಲ್ಮ್ ಅಂದ್ರೆ 2-3 ಸೀನ್ ಹುಡುಗಿಗೆ 2-3 ಸಾಂಗು ನನಗೂ ಬೋರ್ ಆಗುತ್ತೆ. ಸೊ ಅದೇನೋ ಚಾಲೆಂಜಿಂಗ್ ಆಗಿರ್ಬೇಕು. ಸೊ ಅದು ಬಂದಿದ್ರೆ ಖಂಡಿತ ಮಾಡಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಈಗ ಆಪ್ಷನ್ ಮತ್ತೆ ಬಂದ್ರೆ ಮಾಡ್ತೀರಾ ಅಂತ? ಮಾಡ್ತೀನಿ, ಸ್ಕ್ರಿಪ್ಟ್ ಚೆನ್ನಾಗಿದೆ. ಸುಮ್ಮನೆ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡಬೇಕು, ಇಲ್ಲಿ ಹೊಡಿಬೇಕು ಅದು ಬಂದಿದ್ರೆ ಇಟ್ಸ್ ನಾಟ್ ಲೈಕ್ ಐ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ದಟ್. ಚೆನ್ನಾಗಿ ಸ್ಟೋರಿ ಚೆನ್ನಾಗಿರ್ಬೇಕು. ಅದು ಕಾಪ್ ಮೂವಿ ನೆಕ್ಸ್ಟ್ ಇಲ್ಲ, ದಟ್ ಇಸ್ ವೆರಿ ರೆಗ್ಯುಲರ್ ಅಲ್ವಾ? ಯಾಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಕೆಲವು ಹೀರೋಯಿನ್ಸ್ ದೇ ಜಸ್ಟ್ ಡೂ ದಿಸ್ ಕಾಪ್ ರೋಲ್ಸ್ ಅಂಡ್ ಇಟ್ಸ್ ದಟ್ ಬರೀ ಕಾಪ್ ರೋಲ್ಸ್ ಸಿಗುತ್ತೆ. ಯು ಕ್ಯಾನ್ ಡೂ ಆಕ್ಷನ್ ಅದರ್ವೈಸ್ ಅಲ್ವಾ? ಈಗ ನಾನು ಮಾಡಿದ್ದೀನಿ, ಸೊ ಅದರಲ್ಲಿನೂ ಫೈಟ್ ಇದೆ. You can be anyone, IAS officer agirli, ಅಥವಾ you can just be any regular person who does stunts. Spy. ಆ ತರ ಒಂದು ಸಿನಿಮಾ, ಲಾರಾ ಕ್ರಾಫ್ಟ್. ಥ್ರಿಲ್ಲರ್ ಸಿನಿಮಾ. Endless characters. ಅದೇ actually ಎಲ್ಲೋ ಕಡೆ I'm doing a lot of medical ನಿಮ್ಗೆ ಡಾಕ್ಟರ್ ಫಿಕ್ಸ್ ಮಾಡ್ತಾ ಇದ್ದಾರೆ. No, but I watch ಈ ಮೆಡಿಸಿನ್ ಶೋಸ್ ಎಲ್ಲ ನೋಡ್ತೀನಿ, ಮೆಡಿಕಲ್ ಶೋಸ್ ಎಲ್ಲ ನೋಡ್ತೀನಿ. ಗ್ರೇಸ್ ಅನಾಟಮಿ ಅಂತ ಇದೆ. ಸೊ ಅದನ್ನ ನೋಡ್ತಾ ನನಗೆ ಐ ಹ್ಯಾವ್ ಲರ್ನ್ಡ್ ಆಲ್ ದೀಸ್ ಟರ್ಮ್ಸ್. ನಿಜವಾಗ್ಲೂ ನಾನು ಒನ್ ಟೈಮ್ ಲೈಫಲ್ಲಿ ಆ ಥರ ಒಂದು ಮಾಡಬೇಕು, ಅಂದ್ರೆ ಸರ್ಜರಿ ಮಾಡೋ ಥರ ಎಲ್ಲ